ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಏನ್ ತಿನ್ಕೊಂಬತ್ತಿದೀಯಣ್ಣ, ಅಷ್ಟೊಂದು ಲೇಟಾಗಿ ಬತ್ತಿದ್ಯಲ್ಲ? ಅಲ್ಲೇ ಎಲ್ಲ ಚೆನ್ನಾಗಿ ತಿನ್ಕೊಂಬಂದ್ಬಿಟ್ಟಿದ್ಯಾ ಅನ್ಸುತ್ತೆ, ನಡೀತಾನೆ ಇಲ್ವಲ್ಲ? ನೋಡಪ್ಪ, ಇವರು ನಮ್ಮ ಚಿಕ್ಕಪ್ಪ. ಹಾಯ್ ಹೇಳು, ಹಾಯ್ ಹೇಳು, ಇನ್ನೊಂದ್ಸರಿ ಜೋರಾಗಿ ಹೇಳು. ಯಾರಂತ ವಿಡಿಯೋ ಮಾಡ್ಕೊಂತ ಇದ್ದಾರೆ. ಆಂಟಿ ಚೆನ್ನಾಗಿದ್ದೀರಾ? ಈಗ ಬಂದ್ರಾ? ಆರಾಮ? ರೌಡಿ ತರ ಯಾಕೆ ನೋಡ್ತೀಯಾ? ವಜ್ರ ಮನಿ ತರ ರೌಡಿ ತರ ನೋಡ್ತೀಯಲ್ಲಣ್ಣ? ವಿಡಿಯೋ ಬತ್ತೀಯ ನೀನು? ಮಾಡ್ಲಾ? ಖಂಡಿತ ಮಾಡು. ಹೊಟ್ಟೆ ಕರೆಸು ನೀನುವೆ. ಅದೇನು ಎಲ್ರಿಗೂ ಹೊಟ್ಟೆ ವಂಶದ ಸಿಂಬಲ್ಲ. ವಿಡಿಯೋ ಬತ್ತೀಯ ನೀನು? ಆಯ್ತು. ಇವ್ರ ಹೆಸರು, ನಿನ್ನ ಹೆಸರು ಹೇಳು. ರಮೇಶ್ ಕೆ. ಒಂಥರ ಬಿಲ್ಡಪ್ ಅಲ್ಲಿ ಹೇಳೋಣ, ಹೇಳ್ತೀಯಲ್ಲ? ಅಯ್ಯೋ ಅಣ್ಣ, ರಮೇಶ್ ಅಣ್ಣ ಹೊರಡ್ತೀನಿ ನಾನು. ಹೊರಡ್ತೀನಿ ಅಣ್ಣ, ನಂಗೆ ಟೈಮ್ ಆಯ್ತು. ಈಗ ನೀನು ಬತ್ತಿದ್ದಲ್ಲ ಅಂತ ನೋಡ್ಬಿಟ್ಟು ನಿಂತ್ಕೊಂಡೆ. ಹೊರಡ್ತೀನಿ ನಾನು. ಚೆನ್ನಾಗಿದ್ಯಾ? ನಿನ್ನ ಫುಲ್ A to Z ಮಾಡ್ತೀನಿ, ಹೇಳು. ನೋಡ್ತೀರಾ ಆಂಟಿ? ಮಾಡಿದ್ಯಾ? ನೋಡ್ದಾ? ಒಟ್ಟು ನಾನು ಎಲ್ಲೆಲ್ಲೂ ಕಾಣಿಸ್ತೀನಿ ನಿಂಗೆ. ಆಮೇಲೆ ಅವಲಕ್ಕಿ, ಆಮೇಲೆ ಸುಮಾರಿದಾವೆ. ಮತ್ತೆ ಹೆಂಗಿದ್ದೀರಿ? ಮಾವನೇನು ಜಾಸ್ತಿ. ನೋಡ್ದಾ? ಟೀ ಕಾಫಿ ನೋಡ್ದಾ? ರಂಗಣ್ಣ ನನ್ನ ಚೆನ್ನಾಗಿ ಫಾಲೋ ಮಾಡ್ತೈತೆ. ನೇರ್ಲೆಣ್ಣ ತಂದಿದ್ದೀರಾ ಆಂಟಿ? ತಗೋಬೋಗ್ಲ. ಅಣ್ಣನೇ ಬರ್ಬೇಕಾರೆ ಎಲ್ಲ ತಿನ್ಕೊಂಬರ್ಬೇಕಿತ್ತಲ್ಲ, ಉಳಿಸ್ಕೊಂಬಂದಿದ್ಯಾ? ಅದೇಂಗ್ ಗೊತ್ತು ನಿಂಗೆ? ನಮ್ಮ ಮನೇಲಿ ತರ್ಲೆ ಗ್ಯಾಂಗು ನೀನೊಬ್ಬ, ಅವರೊಬ್ರು, ಸುರೇಶಣ್ಣ ಅವರು. ಅಯ್ಯೋ ಗಾಂಧಿ ಯಾ ಕಡೆಯಿಂದನಪ್ಪ? ಗಾಂಧಿಗೆ ಅವ್ರ ಅಪ್ಪ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಯ್ಯಯ್ಯೋ ಪಾಪ. ಹೇಳ ನೀನು. ಏನೇನ ಸಮಾಚಾರ? ಹೇಳಪ್ಪ. ಯಮುನಾ ನೆನಪಾಗೈತೆ ಅಂಟಿಗೆ. 10 ದಿನ ಅಲ್ಲ, ಹೆಚ್ಚು ಕಮ್ಮಿ 1.5 ತಿಂಗಳು, 1 ತಿಂಗಳೇನೋ. ಬೆಳಗಾಮಲ್ಲಿ ಅಣ್ಣ ನಾನು ಇಬ್ರೆ. ಇಲ್ಲ ಅಣ್ಣ, ನಾನು ಅಣ್ಣನೇ. ಪಾಪ ಅಲ್ಲ, 4 ವರ್ಷ, 4ನೇ ಕ್ಲಾಸ್, 4th 5th ಇದ್ದೆ ನಾನು. 4 5ನೇ ಕ್ಲಾಸ್ ಇದ್ದೆ ಆಂಟಿ ಅವಾಗ. ಕೈಮಾ ಸಾರು ನೆನ್ಪಾಯ್ತಾ? ಕೈಮಾ ಸಾರು ಹೋಯ್ತಿದ್ದ. ಮೂವಿ ನೋಡ್ತಿರ್ಲಿಲ್ಲ ಅವಾಗ. ಯಾವ್ದು ಹೇಳು ನೋಡೋಣ, ಒಂದೇಳು. ಎಲ್ಲ ಇವಂದೇನೆ, ದೇವರಾಜ್ ಜೊತೆ ಜುರಾಸಿ ಪಾರ್ಕ್. ಆಮೇಲೆ ಕದ್ದೋಗಿದ್ದೆ. ನನ್ ಬಿಟ್ಬಿಟ್ಟು ಹೋಗಿ ಒಂದಿನ ಎಲ್ಲ ಬಂದಿರ್ಲಿಲ್ಲ ಅಣ್ಣ. ಎಷ್ಟೋ ತನಕನೋ ನಾನು ಹುಡ್ಕೊಂಡು ಹೋಗಿದ್ದೆ. ಎಲ್ಲೋಗಿದ್ದೆ ಅಣ್ಣ? ಆಂಟಿ ಮದ್ವೆ ಅದು ಹೊಸ್ದು. ಅವಾಗ ಎಲ್ಲೋಗಿದ್ದೆ ಹೇಳು? ಹೀರೋ ಯಾರೋ ಫ್ರೆಂಡ್ ನೋಡ್ಕೊಂತೀನಿ ಅಂದ್ಬಿಟ್ಟು ನಾನು ಫಿಲಂ ಜುರಾಸಿಕ್ ಪಾರ್ಕ್ ಅವಾಗ ತರ ರಿಲೀಸ್ ಆಗಿತ್ತು, ಹೋಗಿದ್ದೆ. ಸಡಕ್ ಅಂತ ಇದ್ದಿ ಫಿಲಮ್ ಸಂಜೆ ನೋಡು. ಮತ್ತೆ ನೀನ್ ಎಂತ ಕಳ್ಳ ಇದ್ದೆ ನೋಡು. ಮತ್ತೆ ನೀನು ಚಿಕ್ಕ ಹುಡುಗಿನ ಮನೇಲಿ ಬಿಟ್ಬಿಟ್ಟು ಹೆಂಗ್ ಹೋಗೈತೆ ನೋಡೋಣ. ನಿನಗೆ ಬೇಜಾರು ಆಗ್ಬಾರ್ದು ಅಂದ್ಬಿಟ್ಟು ಪುನಃ ನಿನ್ನ ಸೆಕೆಂಡ್ಸ್ಗೆ ಫಿಲಂ ಕರ್ಕೊಂಡೋಗಿದ್ದೆ. ಅದು ನಿರ್ಮಾ ಟಾಕೀಸ್, ಒಡ ಹುಟ್ಟಿದವರು ಪಿಕ್ಚರ್. ಒಡ ಹುಟ್ಟಿದವರು ಫಿಲಂ ನಾವು ಅಲ್ಲೇ ನೋಡಿದ್ವಿ. ಇನ್ನೂ ಒಂದ್ ನೋಡಿದ್ರು ಕನ್ನಡ, ಕರ್ಫ್ಯೂ ಸುಮಾರು 3-4 ಫಿಲಂ ನೋಡಿದ್ವಿ. 4 ತೋರಿಸ್ತು. ಆಮೇಲೆ ಏನ್ ಬೇಕಾದ್ ಮಾಡ್ತಿದ್ವಿ. ಒಟ್ನಲ್ಲಿ ಆಂಟಿನಂತೂ ದಿನ ನೆನಪಿಸ್ಕೊತಿದ್ದೆ ಬಿಡು. ಅದ್ ಈಗ್ಲೂ ನೆನಪೈತೆ. ನೀನ್ ಆಡ್ತಿದ್ದ ಅವತಾರಗಳು. ಚಿಂತಾಯಿ ಅನ್ಕೊಂಡ 3 ನಂಗೆ ಒಬ್ಳೆ ಅಲ್ವಾ ಹೆಂಡ್ತಿದ್ದು, ಅದಕ್ಕೋಸ್ಕರ ನೆನ್ಸ್ಕೊತಿದ್ದೆ. ಅಣ್ಣ ನಿಂಗೆ ಎಷ್ಟು ಜನ? ನೋಡ ಒಬ್ಳೆ. ನಿನ್ಗೆ
ನೀನು ನರ್ಸ್ಗಳೇ ಸುಮಾರು ಜನ ನೆನಪಿಸ್ಕೊತಿದ್ದಲ್ಲ ನೀನು ಅದಕ್ಕೆ ಅಲ್ವಾ admit ಆಗಿದ್ದು. ಟೀಚರ್ ಅಣ್ಣ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದ್ದೆ ಕೇಳು ತಿಂಗಳಲ್ಲೊಂದ್ಸರಿ ಏನಕ್ಕೆ ಅಡ್ಮಿಟ್ ಆಗ್ತಿದ್ದೆ ನೀನು ಗೌರ್ಮೆಂಟ್ ಆಸ್ಪತ್ರೆಗೆ? ಅಡ್ಮಿಟ್ ಆಗಿ ನೋಡ್ಬಾರ್ದಂತ ಇದೀವ ಅಲ್ಲೇ. ಅದಕ್ಕೇನೆ ನೀನು ಅಡ್ಮಿಟ್ ಆಗ್ಬಿಟ್ಟು ಅಲ್ಲೊಂದೆರಡು ದಿನ ಟ್ರೀಟ್ಮೆಂಟ್ ತಗೊಂಡು ನರ್ಸ್ಗಳನ್ನೆಲ್ಲ ನಾನು ಕೇಳಿದೆ ಅಂತ ಹೇಳಿ ಏನವ್ರು ನಮ್ಮ ಟೀಚರ್ಸ್ಗಳನ್ನ ನಿಮ್ಮ ಟೀಚರ್ಸ್ನ ನಾನು ಕೇಳಿದೆ ಅಂತ ಹೇಳಿ ಅನ್ನೋದು ಕೇಳಿ ನಮ್ಮ ಅದು ಗೌರವ ಟೀಚರ್ ಮೇಲೆ ಗೌರವ ಗೌರವ ದೃಷ್ಟಿಯಿಂದ ನಾನು ಕೇಳ್ತಿದ್ದೆ ಹೊರತು ಸುಮ್ಗೆ ಬೇರೆ ವಿಷಯಕ್ಕೋಸ್ಕರ ಅಂತ ಕೇಳಿದ್ರು. ಬರೀ ಬಾಯಲ್ಲಿ ಅಷ್ಟೇ ಬಿಡಪ್ಪ, ಬರೀ ಬಾಯಲ್ಲಿ ಅಷ್ಟೇ, ಹಾರ್ಡ್ಲಿ ಒಳ್ಳೆನ್ ಬಿಡಪ್ಪ. ಗೊತ್ತು ನಮ್ಮ ಬಗ್ಗೆ ಇನ್ನೂ ಅಷ್ಟು ಪಾಸಿಟಿವ್ ಥಿಂಕ್ ಮಾಡ್ತೀರಾ? ಅದು ಹಂಗ್ ಇಟ್ಕೊಂಡಿದೀನಿ ಅಣ್ಣ, ಅದ್ ಗೊತ್ತಿಲ್ಲ ಒಳಗಡೆ ಏನು ಅಂತ. ನಾನು ಹಂಗಿದ್ದೀನಿ ಇದೆಯಾ ಅನ್ಸುತ್ತ ಹಂಗೆ 100%. ಸರಿ ಅನಿಸ್ತು ಅಂದ್ರೆ ಡೌಟ್ ಮೇಲೆ ವಿಚಾರಿಸ್ತಾ ಇದೀಯಾ? ಅಲ್ಲ ನಾನ್ ಹಂಗ ಅನ್ಕೊಂಡಿದೀನಿ ನಮ್ಮ ಅಣ್ಣ ಒಳ್ಳೇದು ಅಂತ ಹಂಗೆ ಅನ್ಕೊಳ್ಳ. ಸರಿ ಅವತ್ತು ದಿವಸ ನೀನು ಫೋನ್ ಮಾಡಿದೆ, ನೀನ್ ಮಾಡ್ದೆ ಅದಾದ್ಮೇಲೆ ಮಾಡ್ದ ಅವತ್ತು ಹಾಸ್ಪಿಟ್ಲ್ ಹೋಗಿ ಫೋನ್ ಮಾಡಿದೆ ನಂಗೆ ಸಮಿಗೆ ಹೋಗ್ಬಿಟ್ಟು ಜಿಸ್ ಹಾಸ್ಪಿಟ್ಲಿಗೆ ಮೊನ್ನೆ ತಾನೇ ಮನೆಗೆ ಹೋದ್ರು. ಹೌದಾ? ಕೇಳಿಲ್ಲ ಬರೋದಲ್ಲ ಮತ್ತೆ ಹೋಗಿದ್ದಾಗ ನೀನು ಫೋನ್ ಮಾಡಿದ್ರೆ ಅಣ್ಣ ಎಲ್ಲೋ ಯಾವ ವಾರ್ಡ್ ಅಂತ ಕೇಳಿದ್ದೀನಿ ನಾನು. ಏನ್ ಹೇಳ್ದೆ? ಡಿಸೈಡ್ ಮಾಡ್ಬಿಟ್ಟು ಮನೆ ಸರಿ ಬರುವೆ. ಅದಕ್ಕೇನಂತೆ ಹಂಗೇನಣ್ಣ? ಇನ್ನೊಂದು ಅಡ್ರೆಸ್ ಗೊತ್ತಿಲ್ಲ. ಅದೇ ಮೈಸೂರಲ್ಲಿ ನೀನು ಅಡ್ರೆಸ್ ಹುಡ್ಕೊಂಡ್ ಬರದೇ ಇದ್ರೆ ನಾವು ಫೋನ್ ಮಾಡಿ ಹೇಳಿದ್ರೆ ಇಂಥ ಅಡ್ರೆಸ್ ಅಂತ ಹೇಳಲ್ವಾ, ನಾನೇ ಓಲಾ ಮಾಡ್ತೀನಿ. ಯಾವ ಏರಿಯಾದಲ್ಲಿ ಇರೋದು ಈಗ? ಈಗ ನಿನ್ಗೆ ಇವರು NR ಮೊಹಲ್ಲ ಆನಂದಣ್ಣ ಆಯ್ತಲ್ಲ, ಕೆಸರೆ ಆರ್ಚು ಅಲ್ಲಿಗೆ ಬಂದ್ಬಿಟ್ರು ಸಾಕು. ನೀವು ಕೆಸರೆ ಆರ್ಚು ಬಂದ್ಬಿಡು, ಬಸ್ ಸ್ಟಾಪ್ ಬಂದ್ಬಿಡು. ಅಲ್ಲಿಂದ ನಿನ್ಗೆ ವಾಕಬಲ್ ಡಿಸ್ಟೆನ್ಸ್ ಏನೊಂದು 200 ಹೆಜ್ಜೆನೂ ಆಗಲ್ಲ. ಏನ್ ಆ ಕಡೆ ಎಲ್ಲ ನನಗೆ ಗೊತ್ತಿಲ್ಲ, ಕೆಳಗಡೆ ಎಲ್ಲ ನಂದು ಮೇಲ್ಗಡೆ ಈ ಕಡೆ ಶಿವಾಜಿ ಮೇನ್ ರೋಡಲ್ಲಿ ಬರುತ್ತೆ ನಮ್ಮ ಮನೆ. ಗೊತ್ತಿಲ್ಲ ಅಣ್ಣ, ಅಲ್ಲ ದೊಡ್ಡಂತಾಯಿ ದೇವಸ್ಥಾನ ಅಂತ ಇದೆ. ಬೆಂಗಳೂರು ಮೇನ್ ರೋಡ್ ಆ ಕಡೆ. ಬೆಂಗಳೂರು ಮೇನ್ ಅಲ್ಲ, ದೊಡ್ಡಂತಾಯಿ ಈ ಕಡೆನೂ ಒಂದೈತೆ. ಈ ಕಡೆ ನಮ್ಮ ಏರಿಯಾದಲ್ಲಿ ಅವೆಲ್ಲ ನೋಡ್ತೀವಿ ಬಿಡು. ನೀನ್ ಮೈಸೂರಲ್ಲಿ ಯಾವ ಥಿಯೇಟರ್ ಇಲ್ಲ ಅಂತ ಅಂದ್ರೆ ನಿನ್ನ ಕೇಳ್ಬೇಕು ಹೇಳಕ್ಕೆ. ನಿನ್ ಮೂವಿಗಳಿಗೆ ರಾಜ ನೀನ್ ಬಿಡು ಅಲ್ವಾ? ಸರಿ ಅಣ್ಣ, ಬಾಯ್ ಬಾಯ್ ಅಣ್ಣ, ಬಾಯ್ ಕಣಪ್ಪ. ನೀನು ಫೋನ್ ಕೊಟ್ಟಿದ್ದೀನಿ ಕಣಪ್ಪ, ಫೋನ್ ಕೊಟ್ಟಿದ್ದೀನಿ ನಿಂದು. ಕೊಡು ಮತ್ತೆ ನೋಡಪ್ಪ. ನೋಡೋಣ ಫೋನ್ ಎತ್ಕೊಂಡು ಹೋಗ್ಬಿಡ್ತೀನಿ ನೀನು ಅಂದ್ಬಿಟ್ಟು 3 ಸರಿ ಕೇಳಿ ಇಸ್ಕೊಂಡಿರೋದು, ಫೋನ್ ಇಟ್ಕೊಂಡಿರೋದಕ್ಕೆ. ಸರಿ ಕಣಪ್ಪ, ಬಾಯ್ ಬಾಯ್ ಅಣ್ಣ. ನಾನೇ ಮಾಡೋದು, ಅವಳು ಮಾಡ್ತಿದ್ಲಿ ಇಷ್ಟು ದಿನ.